ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ ನಡೆಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಏನಕ್ಕೆ ಜಾಗೃತಿ ನಾವು ಮೂಡಿಸ್ಬೇಕು ಸಾರ್ವಜನಿಕರಲ್ಲಿ? ಯಾಕೆಂದ್ರೆ ಸ್ಟ್ರೋಕ್ ಅನ್ನೋದು ಬಹಳ ಕಾಮನ್ ಕಾಯಿಲೆ. ಈಗ ವಿಶ್ವದಲ್ಲಿ 15 ಮಿಲಿಯನ್ ಪೀಪಲ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 5.5 ಮಿಲಿಯನ್ ಜನ ಮರಣ ಹೊಂದ್ತಾ ಇದ್ದಾರೆ. ಜಾಗತಿಕವಾಗಿ ಹೇಳೋದಾದ್ರೆ ಸ್ಟ್ರೋಕ್ ಇಸ್ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್. ಇದು ಜನರಲ್ ಪಬ್ಲಿಕ್ ಅಲ್ಲಿ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಅವೇರ್ನೆಸ್ ಮೂಡಿಸೋಕೋಸ್ಕರ ಮಾಡಿರುವಂತ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು 5,000ದಿಂದ 6,000 ಜನ ಭಾಗಿಯಾಗ್ತಾ ಇದ್ದಾರೆ. 10K ರನ್ ಇರ್ಲಿ, 5K ರನ್ ಇರ್ಲಿ, ಈ ತರ ವೇರಿಯಸ್ ಪ್ರೋಗ್ರಾಮ್ಸ್ಗೆ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇದು ಪಾರ್ಶ್ವವಾಯು ಅನ್ನುವಂಥದ್ದು ತುಂಬಾ ಕಾಮನ್ ಪ್ರಾಬ್ಲಮ್. ರಕ್ತದೊತ್ತಡ, ಶುಗರು, ಸ್ಮೋಕಿಂಗ್ ಹಾಗೂ ಲೈಫ್ ಸ್ಟೈಲ್ ಡಿಸೀಸಸ್ ಇಂದಾಗಿ ಈ ಸ್ಟ್ರೋಕ್ ಇದ್ದು ಇನ್ಸಿಡೆನ್ಸ್ ಜನರಲ್ ಪಬ್ಲಿಕ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಗೆ ಅರಿವು ಮೂಡಿಸಿದ್ರೆ ನಾವೊಂದು 80 to 90% ಆಫ್ ದ ಸ್ಟ್ರೋಕ್ ಅನ್ನ ನಾವು ತಡೆಗಟ್ಟಬಹುದು. ಸ್ಟ್ರೋಕ್ ಅವೇರ್ನೆಸ್ ಪ್ರೋಗ್ರಾಮು ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಅವ್ರ ಕಡೆಯಿಂದ ನಡೀತಾ ಇದೆ. ಪ್ರಮುಖವಾಗಿ ಸ್ಟ್ರೋಕ್ ಆದ್ರೆ ಅದನ್ನ ಹೇಗೆ ಗುರುತಿಸಬೇಕು, ಮತ್ತೆ ಸ್ಟ್ರೋಕ್ ಆದವ್ರನ್ನ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಒಂದು ಸ್ಟ್ರೋಕ್ ರೆಡಿ ಎಮರ್ಜೆನ್ಸಿ ಇರಬೇಕು. ಇದೆಷ್ಟು ಇರುವಂತ ಒಂದು ಸೆಟಪ್ಗೆ ನಾವು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಇಂಥ ಕಡೆ ನೀವು ವಿತಿನ್ 4.5 hours ಸ್ಟ್ರೋಕ್ ಆದ ಕರ್ಕೊಂಡು ಬಂದ್ರೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ ಅವೇರ್ನೆಸ್ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪಾರ್ಶ್ವವಾಯು ಅಂತಂದ್ರೆ ಸ್ಟ್ರೋಕ್ ಅನ್ನೋದು ಲೈಫ್ ಟೈಮ್ ಅಲ್ಲಿ 1 in 4 ಮೆಂಬರ್ಸ್ಗೆ ಸ್ಟ್ರೋಕ್ ಆಗುತ್ತೆ ಅಂತ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ. ಅಂದ್ರೆ 1 in 4 ಅಂತಂದ್ರೆ ನಮ್ಮ ದೇಶ 1.4 ಬಿಲಿಯನ್ ಇರೋ ದೇಶದಲ್ಲಿ 1 in 4 ಅಂತಂದ್ರೆ ಇಮ್ಯಾಜಿನ್ ಅದು ಡಿಸೀಸ್ ಬರ್ಡನ್ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ. ಯಾರಿಗಾದ್ರೂ ಸ್ಟ್ರೋಕ್ ಆದ್ರೆ ಅವರು ಕ್ರಾನಿಕ್ ಡಿಸಬಿಲಿಟಿ ಇರುತ್ತೆ, ಅವರು ಲೈಫ್ ಲಾಂಗ್ ಅವ್ರಿಗೆ ಓಡಾಡಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ. ಇದೆಲ್ಲ ಇರುವಾಗ it is utmost for our responsibility to bring awareness in public. I am very grateful for all these 5,000 plus people ಜನ ಏನ್ ಬಂದು ಇವತ್ತು ಸ್ಟ್ರೋಕ್ ರನ್ ಅವೇರ್ನೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ. ಈಗ ಕಮ್ಯುನಿಟಿಯಿಂದ ಸ್ಕೂಲ್ ಚಿಲ್ಡ್ರನ್ ಇಂದ 60+ ಇಯರ್ಸ್ ವರೆಗೂ ಎಲ್ರು ಬಂದು ರನ್ ಮಾಡಿದ್ದಾರೆ. 5 kilometers 10 kilometers ರನ್. ನಾವು ಯಾಕೆ ಇದು ಮಾಡ್ತಾ ಇದೀವಿ ಅಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಅಂಡ್ ಟು ಮೇಕ್ ಶ್ಯೂರ್ ಎವ್ರಿ ಒನ್ ಇಸ್ ಅವೇರ್. ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೇನು. 1, ಚೇಂಜ್ ಯುವರ್ ಲೈಫ್ ಸ್ಟೈಲ್, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. 2, create awareness about stroke, know the symptoms of stroke, find out when somebody when they are having a speech slurring, that means they might be having a stroke.